ಪ್ರಮಾಣ ವಚನ ಆದಮೇಲೆ ನಾವು ಫಸ್ಟ್ ಇವತ್ತು ಬೆಳಗ್ಗೆ ನಮ್ಮ ದುಗಮ್ಮನ ಬಾವಿಯಿಂದ ಶುರು ಮಾಡಿದ್ವಿ. ಅದನ್ನು ಸ್ವಚ್ಛ ಮಾಡ್ಕೊಂತ ಮುಂದೆ ಅದನ್ನು ಚೂರು ಅಭಿವೃದ್ಧಿ ಮಾಡೋದೈತಿ. ಅಲ್ಲಿರೋ ಜನ ಚೂರು ಕೆಳಗೆ ಹೋಗೋಕ್ಕೆ ಚೂರು ಮೆಟ್ಲು ಲೆಕ್ಕಕ್ಕೆ ಏನಾರ ಚೂರು ಕಟ್ಕೊಡಿ ಅಂತ ಬೇಡಿಕೆ ಇಟ್ಕೊಂಡೇನೆ. ಸೊ ಅದನ್ನು ಮಾಡೋಣ ಅಂತ ಈಗ ಫಸ್ಟ್ ನಾವು ತಾಲೂಕ್ ಪಂಚಾಯತಿ ಮೀಟಿಂಗ್ ಇಟ್ಕೊಂಡ್ಬಿಡೋಣ ಅಂತ ಎಲ್ಲ ಅಫಿಷಿಯಲ್ಸ್ ಜೊತೆ. ಆಮೇಲೆ ಸೊ ಎಲ್ಲ ಆಫೀಸರ್ಸ್ ಬಂದರೆ ಆಲ್ಮೋಸ್ಟ್ 100 to 150 ಜನ ಜಸ್ಟ್ ಆಫೀಸರ್ಸ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ. ಸೊ ಇದು ಯಾಕಂದರೆ ಮುಖ್ಯವಾಗಿ ನಾವು ಗ್ರಾಮ ಪಂಚಾಯತಿ ವೈಸ್ ಹೋಗ್ತಿದ್ದೀವಿ. ಈಗ ನಮ್ಮ ಕಡೆ 8 ಗ್ರಾಮ ಪಂಚಾಯತಿಗಳು ಬರ್ತವೆ. ಸೊ ಅವು ನಮ್ದು ಹದಡಿ, ಮುದಾದಡಿ, ಕೈದಾಳು, ಕುಕ್ವಾಡ, ಕುರ್ಕಿ, ಬೆಲವನೂರು, ಶಿರ್ಮಗೊಂಡನಹಳ್ಳಿ, ಆಮೇಲೆ ಕಂಗೊಂಡನಹಳ್ಳಿ. ಸೊ ಈ 8 ಗ್ರಾಮಗಳ ಕಡೆಯಿಂದನೂ PWD ಅವರು ನಮ್ಮ ಇನ್ಚಾರ್ಜ್ ಸರು, ಮ್ಯಾಮು, ಆಫೀಸರ್ಸ್ ಯಾರಿದ್ದಾರೆ ಅವರು ಬಂದು ಅವ್ರದ್ದು ಏನೇನು ಸಮಸ್ಯೆಗಳಿದಾವೆ ಅವೆಲ್ಲ ಮುಂದೆ ನಮ್ಮೆಲ್ಲರ 4 ಜನ ಮುಂದೆ ಇಡ್ತಿದ್ದಾರೆ. ಆಮೇಲೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಒಬ್ಬರು ಒಂದು ಐ ಥಿಂಕ್ ಕೈದಾಳ್ ಕ್ಯಾಂಪ್ನಲ್ಲಿ ಸ್ಮಶಾನ ಬೇಕು ಅಂತ ಬೇಡಿಕೆ ಇಟ್ಕೊಂಡಿದ್ರು. ಸೊ ಇಲ್ಲಿ ಕೇಳಿದಾಗ ಡೈರೆಕ್ಟ್ ತಹಸೀಲ್ದಾರು ಇದ್ದರು, ತಹಸೀಲ್ದಾರ್ ಅವರು ಸೆಕ್ರೆಟ್ರಿನೂ ಇದ್ದರು. ಸೊ ಅವರು ಕ್ಲಾರಿಟಿ ಕೊಟ್ಟರು, ಅದು ಜಾಗ ಹುಡುಕ್ತಿದ್ದಾರೆ. ಆಮೇಲೆ ಹ್ಞೂ ರೀ, ಹೊಸ ಗ್ರಾಮ ಮಾಡೈತಿ ಅಂತ. ಸೊ ಇದು ಇಂಟರ್ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಷನ್ ಏನೈತಲ್ವ, ಸೊ ಅದು ಆಗಲಿ ಅಂತ. ಸೊ ಅದಕ್ಕೆ ಈ ಮೀಟಿಂಗ್ ಇಟ್ಕೊಂಡೆ.